ಫ್ರೆಂಡ್ ಒಬ್ಬ ಬೆಂಗಳೂರಿನಲ್ಲಿದ್ದಾನೆ, ಲಾಯರ್ ಅಶ್ವಥ್ ನಾರಾಯಣ ಅಂತ. ನಾಳೆ ಬೆಳಿಗ್ಗೆ ಸೀದಾ ಬೆಂಗಳೂರಿಗೆ ಹೋಗಿ ಅವನ್ನ ಕಾಂಟ್ಯಾಕ್ಟ್ ಮಾಡಿ ಈ ಕೇಸ್ನ ಹೇಗೆ ನಿಭಾಯಿಸ್ಬೋದು ಅಂತ ನೋಡ್ತೀನಿ. ನೀನು ಹೇಳಮ್ಮ, ಯಾಕೆ ಇದ್ದಕ್ಕಿದ್ದಾಗೆ ಅಡಿ ಅಂದ್ರು ಹೊರಟು ನಿಂತರು? ಹೊರಟೋರು ಯಾಕಿನ್ನ ಫೋನ್ ಮಾಡಿಲ್ಲ? ಫೋನ್ ಮಾಡಿದ್ರಪ್ಪ. ಯಾವಾಗ? ಇವತ್ತು ಬೆಳಗ್ಗೆ. ಸುಳ್ಳು! ಚಾರ್ಜ್ಗೆ ಅಂತ ಇಟ್ಟು ಫೋನ್ ಬೆಳಗಿಂದ ಅಲ್ಲೇ ಇದೆ. ನನಗೆ ಮಾಡಿದ್ರು ಬಾಬಾ. ಹೇಳಿ, ಮೊಬೈಲ್ ತೋರಿಸು, ಕಾಲ್ ಇಟ್ಟು ಹೋಗ್ತೀನಿ. ಏನಿಬ್ರು ಎನ್ಕ್ವೈರಿ ಮಾಡ್ತಿದ್ದೀರಾ? ಇನ್ನೇನೆಯಾ? ಪೂಜೆಗೆ ಅಂತ ಬಂದು ಅಡಿಯಂದ್ರು ಇದ್ದಕ್ಕಿದ್ದಾಗೆ ಹೇಳ್ಬೇಕಂದ್ರೆ ದಿಢೀರ್ ಹೋದ್ರೆ ಗಾಬರಿ ಆಗಲ್ವಾ? ಒಂದು ಕೆಲಸ ಮಾಡ್ರಿ, ಸೂರಜ್ಗೆ ನೀವೇ ಒಂದು ಫೋನ್ ಮಾಡಿ. ನಾಟ್ ರೀಚಬಲ್ ಬರ್ತಾ ಇದೆ. ಫ್ಲೈಟ್ ಅಲ್ಲಿ ಇರ್ತಾರೆ ಭಾವ, ಫ್ಲೈಟ್ ಮೋಡ್ಗೆ ಹಾಕೊಂಡಿರ್ತಾರೆ, ನಾಟ್ ರೀಚಬಲ್ ಅಂತಾನೆ ಬರೋದು. ಒಂದು ನಿಮಿಷ ಬಾಯ್ಲಿ. ಸಮಸ್ಯೆ ಏನು ಇಲ್ಲ ತಾನೆ? ಯಾಕೆ ಅನುಮಾನ? ಭಯ ಕಣೋ ಸುಂದರ. ಇರೋಳೊಬ್ಳೆ ಮಗಳು, ಅವಳು ಬದುಕು ಹಾಳಾಗಿ ಹೋಗ್ಬಿಟ್ರೆ ಅಂತ. ಹೆದರ್ಕೊಳ್ಳೋಂಥದ್ದೇನಿಲ್ಲ ಕಣೆ. MNC ವರ್ಕ್ ಮಾಡೋರ್ಗೆ ಅಷ್ಟು ಪ್ರೆಷರ್ ಇರುತ್ತೆ. ಎಷ್ಟೋ ಸರ್ತಿ ಆಫೀಸಿಂದ ನೇರ ಏರ್ಪೋರ್ಟ್ಗೆ ಹೋಗಿ ಹೆಂಡತಿಗೆ SMS ಮಾಡ್ಬಿಡ್ತಾರೆ, ನಾ ಫಾರಿನ್ಗೆ ಹೋಗ್ತಿದ್ದೀನಿ ಅಂತ. ಅಂಥದ್ರಲ್ಲಿ ಸೂರಜ್ ಖುಷಿಗೆ ಹೇಳಿ ಹೋಗಿದಾನಲ್ಲ, ಇನ್ನೇನು. ಈಗ ನೀನೇನು ಬೆಂಗಳೂರಿಗೆ ಹೊರಟಿರೋದು? ನಿಜವಾಗ್ಲೂ ಕೇಸ್ ಇದೆ ಕಣೆ. ಸರಿ, ಹೊರಡು. ಹೇಗೋ ಮ್ಯಾನೇಜ್ ಮಾಡಿದ್ದೀನಿ ಕಣೆ, ನಡಿ. ಏನಂತೆ ವಿಷಯ ಚಂದ್ರಿದು? ಮದ್ವೆ ತಯಾರಿ ಜೋರಂತ? ಮದ್ವೆ ಮನೇಲಿ ಅವಳಿಗಿಂತ ಜಾಸ್ತಿ ನೀನೇ ಓಡಾಡ್ತಿರ್ತೀಯೋ ಏನೋ. ಆ ಹುಡುಗನ್ಗೆ ಸ್ವಲ್ಪ ದುರಭ್ಯಾಸಗಳು ಜಾಸ್ತಿ ಅಂತೆ. ಮದ್ವೆ ಆದ್ಮೇಲೆ ಏನ್ ಕಥೆನೋ ಏನೋ. ಯಾವ ಅಭ್ಯಾಸನೂ ಇಲ್ಲದೆ ಇರೋ ಸಂಸಾರಗಳಲ್ಲೇ ಸಮಸ್ಯೆಗಳಿರತ್ವೆ. ಸೂರಜ್ ಯಾವಾಗ ಬರೋದು? ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೇನೆ? 1-1.5 ತಿಂಗಳಾಗ್ಬೋದು. ನಾವು ಮೈಸೂರಲ್ಲಿದ್ದೀವಿ, ಎಷ್ಟೋ ವಿಷಯಗಳು ಗೊತ್ತಾಗೋದಿಲ್ಲ. ಆದರೂ ಕೆಲವೊಂದು ಸೂಕ್ಷ್ಮಗಳು ಅರ್ಥ ಆಗತ್ತೆ ಅಲ್ವಾ? ಈಗ ಸೂರಜು ವಾಪಸ್ ಬರೋದು 1-1.5 ತಿಂಗಳಾಗತ್ತೆ ಅಂದೆ. ಅವ್ರು ಬೆಂಗಳೂರಿಂದ ಬಂದಾಗ 3 ಜೊತೆ ಬಟ್ಟೆ ಹಿಡ್ಕೊಂಡು ಬಂದಿದ್ರು. ಇಲ್ಲಿಂದ ಹೋಗುವಾಗ ತಂದಿದ್ದ ಬಟ್ಟೆಗಳನ್ನು ಇಲ್ಲೇ ಇಟ್ಬಿಟ್ಟು ಹೋಗಿದ್ದಾರೆ. ಮೊಬೈಲ್ ಚಾರ್ಜರ್ ಬಿಟ್ಬಿಟ್ಟು ಹೋಗಿದ್ದಾರೆ. ಇತ್ತೀಚೆಗೆ ಅವ್ರ ವ್ಯವಹಾರಗಳೆಲ್ಲ ಮೊಬೈಲಲ್ಲೇ ಅಲ್ವಾ? ಎಷ್ಟೇ ತುರ್ತಿದ್ರು ಹಾಕ್ಕೊಳ್ಳೋ ಬಟ್ಟೆ, ದಿನನಿತ್ಯ ಉಪಯೋಗಿಸುವಂತ ವಸ್ತುಗಳು, ಇದನ್ನೆಲ್ಲ ಬಿಟ್ಬಿಟ್ಟು ಹೋಗ್ತಾರಾ? ನಾನು ಪ್ಯಾಕ್ ಮಾಡ್ಕೊಡ್ತೀನಿ ಅಂದೆ ಅಮ್ಮ. ಅವ್ರು ಏರ್ಪೋರ್ಟಲ್ಲಿ 4 ಜೊತೆ ಬಟ್ಟೆ ತಗೊಂಡು ಹೋಗ್ತೀನಿ, ಪರವಾಗಿಲ್ಲ ಅಂದ್ರು. ಪರ್ಸ್ ಬಿಟ್ಬಿಟ್ಟು ಹೋಗಿದ್ದಾರೆ. ಇದರಲ್ಲಿ ಅವ್ರ ಪ್ಯಾನ್ ಕಾರ್ಡು, ಎಲೆಕ್ಷನ್ ಕಾರ್ಡು ಎಲ್ಲ ಇದೆ. ಏರ್ಪೋರ್ಟಲ್ಲಿ ಐಡೆಂಟಿಟಿ ಪ್ರೂಫ್ ಕೇಳ್ತಾರಲ್ವಾ? ಅಮ್ಮ, ಇದೆಲ್ಲ ಲ್ಯಾಮಿನೇಟೆಡ್ ಕಾಪಿ. ಒರಿಜಿನಲ್ ಅವ್ರ ಆಫೀಸ್ ಲಾಕರಲ್ಲಿ ಇಟ್ಟಿರ್ತಾರೆ. ಏನೇ ಕೇಳಿದ್ರು ಉತ್ತರ ತಯಾರಾಗಿ ಇಟ್ಕೊಂಡಿರ್ತೀಯ ಅಲ್ವಾ? ಇರೋ ವಿಷಯನೇ ಹೇಳ್ತಿದ್ದೀನಲ್ಲ.
ಅದೇ ಇರೋ ವಿಷಯನೇ ಹೇಳು ಅಂತ ಕೇಳ್ತಾ ಇರೋದು. ಏನಾಗ್ತಿದೆ? ಯಾಕಮ್ಮ? ನಾನು ನಿನ್ನಮ್ಮ ಕಣೆ. ನಿನ್ನ ನಡವಳಿಕೆಯಲ್ಲಿ ಒಂದೇ ಒಂದು ಸಣ್ಣ ವ್ಯತ್ಯಾಸ ಕಂಡು ಬಂದರೂ ಅದು ನನಗೆ ಅರ್ಥ ಆಗುತ್ತೆ. ಸತ್ಯನಾರಾಯಣ ದೇವರ ಪೂಜೆ ದಿವಸ ನಿನ್ನ ಮುಖದಲ್ಲಿ ಇದ್ದ ಸಂಭ್ರಮ ಸೂರಜ್ಜಿನಿಂದ ಹೋದ್ಮೇಲೆ ಕಾಣಿಸ್ತಾ ಇಲ್ಲ. ನಿನ್ನ ಕಣ್ಣುಗಳು ಚಲಿಸ್ತಾನೇ ಇರುತ್ತೆ. ಏನೋ ಆತಂಕ ಇದೆ ನಿನ್ನ ಮನಸ್ಸಲ್ಲಿ. ಏನು ಹೇಳೆ? ಯಜಮಾನ್ರು ಒಬ್ಬರೇ ವಿದೇಶಕ್ಕೆ ಮೊದಲನೇ ಸಲ ಹೋಗಿದ್ದಾರೆ, ಅದಕ್ಕೆ ಆತಂಕ ಅಂತ ಮಾತ್ರ ಹೇಳ್ಬೇಡ. ನನಗೆ ಯಾವ ಆತಂಕನೂ ಇಲ್ಲ ಅಮ್ಮ. ನಾನು ಖುಷಿಯಾಗೇ ಇದ್ದೀನಿ. ನಮ್ಗೇನು ಹೇಳ್ಬಾರ್ದು ಅಂತ ನಿರ್ಧಾರ ಮಾಡ್ಕೊಂಬಿಟ್ಟಿದೀಯ ಅಲ್ವಾ? ಹೇಳ್ಬಿಡ ಬಿಡು. ಆದರೆ ಸತ್ಯನ ಮುಚ್ಚಿಟ್ಟಷ್ಟು ಅದು ಹೊರಗೆ ಬರೋಕ್ಕೆ ತವಕಿಸ್ತಾನೆ ಇರುತ್ತೆ. ನಾವು ಕೇಳ್ದಾಗ ಹೇಳ್ದೆ, ನಮಗೂ ಕೇಳಿ ಕೇಳಿ ಸಾಕಾಗಿ ಏನಾದರೂ ಮಾಡ್ಕೊ ಹೋಗು ಅನ್ನೋ ಹೊತ್ತಿಗೆ ಬಂದು ಸಮಸ್ಯೆ ಅಂತ ಹೇಳ್ಕೊಂಡ್ರೆ ಬಗೆಹರಿಸಕ್ಕೆ ನಮಗೆ ಮನಸ್ಸಿರುತ್ತೋ ಇಲ್ವೋ? ನಮಗೆ ನಿನ್ನ ಬಗ್ಗೆ ಅಷ್ಟು ನಿರ್ಲಕ್ಷ್ಯ ಬರೋಕ್ ಮುಂಚೆ ಹೇಳ್ಕೊಂಡ್ಬಿಡೆ. ಹೇಗಿದೆ ಪರಿಸ್ಥಿತಿ? ತುಂಬಾ ಕೆಟ್ಟದಾಗಿದೆ ಸರ್. ಅಂದ್ರೆ ಅವನು ಎನ್ಕ್ವೈರಿಲಿ ಒಪ್ಕೊಂಡ್ಬಿಟ್ಟಿದ್ದಾನೆ, ತಪ್ಪಿಗೆ ಕಾರಣ ಅವನೇ ಅಂತ. ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಆಫೀಸ್ನವರು. ಅದನ್ನ ಪೊಲೀಸ್ ಅವ್ರಿಗೆ, ಕೋರ್ಟ್ ಅವ್ರಿಗೆ ಸಬ್ಮಿಟ್ ಮಾಡಿಬಿಟ್ಟಿದ್ದಾರೆ. ಯಾಕಾದ್ರೂ ಒಪ್ಕೊಂಡ ಸರ್? ಪ್ರಿಲಿಮಿನರಿ ಎನ್ಕ್ವೈರಿ ಸರ್ ಇದು. ಏನೋ ಒಂದು ಸುಳ್ಳು ಹೇಳಿದ್ರೆ ಆಗೋಗಿರೋದು. ನಾನು ಅದನ್ನೇ ಪಡ್ಕೊಂಡೆ, ಆದ್ರೆ ಸೂರಜ್ ಒಪ್ಕೊಳ್ಳೋಕೆ ತಯಾರಿಲ್ಲ ಅಶ್ವಿನ್. ಅವನು ಹಾನೆಸ್ಟು ಅಂತ ಅದು ಯಾರಿಗೋಗಿ ಪ್ರೂವ್ ಮಾಡಬೇಕೋ ಗೊತ್ತಿಲ್ಲ ಸರ್. ನಿಮ್ ಬಾಸ್ ಕೃಪಾಕರ್ ಹೆಲ್ಪ್ ಮಾಡ್ತಾರೆ ಸೂರಜ್ ಬಿಡುಗಡೆ ಆಗೋಕ್ಕೇನಿದ್ರು. ಅವ್ರನ್ನ ಮೀಟ್ ಮಾಡ್ಬೋದಾ? ಅವ್ರಿಲ್ಲ ಸರ್. ಅಂದ್ರೆ ಎಲ್ಲಿ ಹೋಗಿದ್ದಾರೆ ಸರ್? ಅವರು ಹಾಸ್ಟೆಲ್ಗೆ ಹೋಗಿದ್ದಾರೆ. ಏನಿದು ಅಶ್ವಿನ್? ಅವ್ರ ಸ್ಟಾಫ್ ಹೀಗಾಗಿದೆ, ಅವ್ರು ಇಲ್ಲಿ ಸಹಾಯ ಮಾಡಬೇಕು ಅಂತದ್ದು ಆಸ್ಟ್ರೇಲಿಯಲ್ಲಿ ಹೋಗಿ ಕೂತ್ರೆ ಮಾಡಬೇಕು ಅಂತಾನೆ ಇದ್ರು ಸರ್. ಆದರೆ ಅವ್ರ ಮಗನಿಗೆ ಆಕ್ಸಿಡೆಂಟ್ ಆಗಿದೆ. ಅವನು ಸೀರಿಯಸ್ಸು, ಅದಕ್ಕೆ ಅಲ್ಲಿ ಹೋಗಿದ್ದಾರೆ. ಅಟ್ಲೀಸ್ಟ್ ಫೋನಿಗೆ ಸಿಗ್ತಾರ? ಬೆಳಿಗ್ಗೆಯಿಂದ 7 ಸತಿ ಟ್ರೈ ಮಾಡಿದ್ದೀನಿ ಸರ್, ಸಿಗ್ತಾ ಇಲ್ಲ. ಅವ್ರ ಮಗ ತುಂಬ ಪ್ರಾಬ್ಲಮಲ್ಲಿದ್ದಾನೆ. ಇವ್ರ ಫೋನಿಗೆ ಸಿಗೋದು ಡೌಟೆ. ಅದಕ್ಕೆ ಏನು ಮಾಡೋದು? ಒಬ್ಬರು ಲಾಯರ್ ನಂಬರ್ ಕೊಟ್ಟೋಗಿದ್ದಾರೆ. ಅವರು ಕಾಂಟ್ಯಾಕ್ಟ್ ಮಾಡಿ ಕೇಸ್ ಡೀಟೇಲ್ಸ್ ಎಲ್ಲ ಹೇಳು ಅಂತ ಹೇಳಿದ್ದಾರೆ. ಅವ್ರಿಗೆ ಕಾಲ್ ಮಾಡಿದ್ದೀನಿ, ಅವ್ರು ಬರಬೇಕು ಅಷ್ಟೇ. ನಮ್ಮ ಕಡೆ ಲಾಯರ್ ಹತ್ರನೂ ನಾನು ಮಾತಾಡಬೇಕು. ಇಲ್ಲಿ ಎಲ್ಲ ಡೀಟೇಲ್ಸ್ನ ತಿಳ್ಕೊಂಡು ಮಾತಾಡೋಣ ಅಂತ ಸುಮ್ಮನಿದ್ದೆ. ಸೂರಜ್ನ ಒಂದು ನಿಮಿಷ ಮಾತಾಡ್ಸ್ಕೊಂಡು ಬರ್ಬೋದಾ? ಪ್ಲೀಸ್ ಪ್ಲೀಸ್. ಥ್ಯಾಂಕ್ ಯು. ಸೂರಜ್, ಸುಂದರ್, ಯಾಕೆ ಒಪ್ಕೊಂಡ್ರಿ? ಮನೇಲಿ ಹೇಗಿದೆ ಪರಿಸ್ಥಿತಿ? ನೀವು ಒಪ್ಕೊಳ್ದೆ ಹೋಗಿದ್ದಿದ್ರೆ ಕೇಸ್ ಫೈಟ್ ಮಾಡೋದು ಸುಲಭ ಆಗ್ತಿತ್ತು. ಖುಷಿ ಹೇಗಿದ್ದಾಳೆ? ಅವಳಿಗೆ ಧೈರ್ಯ ಕೇಳಿ, ಏನೂ ಆಗಲ್ಲ. ಎಷ್ಟು ಪ್ರೀತಿಸ್ತೀರಾ ನೀವು ಅವಳನ್ನ? ಅವಳು ನೋಡಿದ್ರೆ ನಿಮ್ಮನ್ನ ಈ ಸ್ಥಿತಿಗೆ ತಂದಿಟ್ಲು. ಪ್ಲೀಸ್ ಅವಳನ್ನೇನು ಅನ್ಬೇಡಿ. ಇನ್ಯಾರನ್ನ ಅನ್ಬೇಕು? ಅವಳಿಂದ ತಾನೇ ಇದೆಲ್ಲ ಆಗಿದ್ದು. ಎಲ್ಲ ನಮ್ಮ ಹಣೆ ಬರ. ಪ್ಲೀಸ್ ಸೂರಜ್, ತತ್ವ ಮಾತಾಡ್ಬೇಡಿ. ತುಂಬಾ ಹಿಂಸೆ ಆಗ್ತಿದ್ಯಾ? ಅಂಕಲ್ ಆಂಟಿಗೆ ವಿಷಯ ಗೊತ್ತಾಗಿಲ್ಲ ತಾನೆ? ಅನುಮಾನ ಬಂದಿದೆ. ನೀವು ಅರ್ಜೆಂಟಾಗಿ ಮೆಕ್ಸಿಕೋಗೆ ಹೋಗ್ಬೇಕಾಗಿ ಬಂದಿದೆ. ಅದಕ್ಕೆ ಯಾರಿಗೂ ಹೇಳಿ ಹೋಗಿಲ್ಲ ಅಂತ ಹೇಗೋ ಮ್ಯಾನೇಜ್ ಮಾಡಿದ್ದೀವಿ. ಥ್ಯಾಂಕ್ಸ್ ಸುಂದರ್. ಓ ಗಾಡ್, ನನ್ನ ಪರ್ಸ್ ಅಲ್ಲೇ ಬಿಟ್ಟಿದ್ದೀನಿ ನಾನು.
ಅದೇನಾದರೂ ಅಂಕಲ್ ಆಂಟಿಗೆ ಸಿಕ್ಬಿಟ್ರೆ ಐ ಆಮ್ ಸಾರಿ ಸುಂದರ್. ಪ್ಲೀಸ್ ಸೂರಜ್, ನಾವು ಹೇಳಬೇಕು ಸಾರಿ. ನಮ್ಮ ಹುಡುಗಿಯಿಂದ ನಿಮ್ಗೆ ಹೀಗಾಗಿರೋದು. ಎಲ್ಲ ಕೆಟ್ಟಗಳಿಗೆ ಯಾರು ತಪ್ಸಕ್ಕಾಗಲ್ಲ ಸುಂದರ್. ಅಪ್ಪ ಅಮ್ಮ ಅವ್ರಿಗೂ ಅಷ್ಟೇ ನಂಬೋಕೆ ಆಗ್ತಿಲ್ಲ ನೀವು ಹೇಳದೆ ಹೋಗಿರೋದನ್ನ. ಇನ್ನಿಂದ ಕೇಳ್ಕೊಂಡೆ ದಾರಿ ಉದ್ದಕ್ಕೂ ಪೊಲೀಸ್ನವ್ರ ಒಂದೇ ಒಂದು ಫೋನ್ ಮಾಡಿ ಬರ್ತೀನಿ ಅಂತ. ಅವ್ರ ಅವಕಾಶ ಕೊಟ್ಟಿದ್ದಿದ್ರೆ ಆಂಟಿ ಅಂಕಲ್ಗೆ ಅಪ್ಪ ಅಮ್ಮಂಗೆ ಫೋನ್ ಮಾಡಿ ವಿಷಯ ಹೇಳ್ತಿದ್ದೆ, ಸಮಾಧಾನ ಆಗಿರೋರು. ಅವ್ರ ಬೇಲ್ ಅಪ್ಲಿಕೇಶನ್ ಮೂವ್ ಮಾಡಿಸ್ತಾ ಇದ್ದೀನಿ. ಒಂದೆರಡು ದಿವಸದಲ್ಲೇ ಬೇಲ್ ಸಿಗಬಹುದು. ಹಲೋ ಅಶ್ವಥ್ ನಾರಾಯಣ್ ಸರ್, ನಾನು ಸುಂದರ್, ಮೈಸೂರು. ಹಾಂ, ಚೆನ್ನಾಗಿದ್ದೀನಿ. ನಾನು ನಿಮ್ಮ ಅಸಿಸ್ಟೆಂಟ್ ರಾಘವೇಂದ್ರ ಅವ್ರ ಹತ್ರ ಕೇಸ್ ಡೀಟೇಲ್ಸ್ ಎಲ್ಲ ಹೇಳಿದ್ದೆ. ಅದೇ ಸರ್, ಬೇಲ್ ಅಪ್ಲೈ ಮಾಡಬೇಕಿತ್ತು. ಹೌದು. ಹೌದಾ? ಆದರೆ ಸಿಗುತ್ತೆ ಅಲ್ವಾ? ಆಯಿತು, ಇನ್ನೇನು ಮಾಡೋದು? ಓಕೆ, ನಾನು ಫಾಲೋ ಅಪ್ ಮಾಡ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ಸೂರಜ್, 2 ದಿವಸ ಕೋರ್ಟ್ ರಜಾ ಇದೆ, ಯಾರೇನೂ ಮಾಡೋಕ್ಕಾಗಲ್ಲ. ನೀವು 2 ದಿವಸ ಜುಡಿಷಿಯಲ್ ಕಸ್ಟಡಿಲೇ ಇರಬೇಕಾಗಬಹುದು. ಐ ಆಮ್ ಸಾರಿ ಸೂರಜ್. ನನ್ನ ಯೋಚನೆ ಬಿಡಿ ಸುಂದರ್, ಖುಷಿನ ಚೆನ್ನಾಗಿ ನೋಡ್ಕೊಳ್ಳಿ. ಕೌಸಲ್ಯ, ಸತ್ಯನಾರಾಯಣ ಪೂಜೆ ದಿನ ಒಂದು ಮಿಸ್ ಆಗೋಯ್ತು ಕಣೆ. ಏನು? ಪೂಜೆ ಎಲ್ಲ ಸಾಂಗವಾಗಿ ಆಯ್ತು, ಗಂಡ ಹೆಂಡತಿನೂ ಅನ್ಯೋನ್ಯವಾಗಿ ಕೂತಿದ್ರು, ಒಂದೇ ಒಂದು ಮಿಸ್ ಆಗೋಯ್ತು. ಏನ್ ಹೇಳ್ರಿ? ಫೋಟೋಗ್ರಾಫರ್ ಕರೆಸ್ಬೇಕಾಗಿತ್ತು ಕಣೆ, ಅದೊಂದು ಮಿಸ್ ಆಗೋಯ್ತು. ನಿಮ್ಗೆ ಹಳೆ ಅಂದ್ರು ಪತ್ತೆ ಇಲ್ಲ. ಮಗಳನ್ನ ಕೇಳಿದ್ರೆ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಮಾತಾಡ್ತಾ ಇದ್ದಾಳೆ. ಸಾಕಾಗಿ ಹೋಗಿದೆ ನಂಗೆ. ಅದೆಲ್ಲ ಎಂಕ್ವೈರಿ ಆಯ್ತಲ್ಲ, ನೋಡು ಹೆಂಗ್ ವಿಚಾರಿಸಿದೆ ನಾನು. ವಿಚಾರಿಸಿದ್ರಿ ಪೊಲೀಸ್ ನೋಡ್ತಾರ, ಏನ್ ಪತ್ತೆ ಆಯ್ತು ಅದರಿಂದ? ಏನಾದ್ರೂ ಇದ್ರೆ ಅಲ್ವಾ ಪತ್ತೆ ಆಗೋದಕ್ಕೆ. ಇದೆ. ಖುಷಿ ಏನಾದ್ರೂ ತಾನಾಗೆ ಹೇಳ್ತಾಳ? ಕೇಳಿದ್ರೆ ಮಾತಿಗೊಂದು ಪ್ರತಿ ಮಾತು, ಪ್ರಶ್ನೆಗೊಂದು ಉತ್ತರ ಸಿದ್ಧವಾಗಿ ಇಟ್ಕೊಂಡಿರ್ತಾಳೆ. ಏನಿರ್ಬೋದು? ದುಡುಕುದ್ವಾ ಅಂತ. ಸೂರಜ್ಜು ಮೇಲ್ ನೋಡಕ್ಕೆ ಮೃದು, ಒಳ್ಳೆ ಒಂಥರ ಕಾಣಿಸ್ತಾನೆ. ಆದ್ರೆ ಹೆಂಡತಿ ಜೊತೆ ಬೇರೆ ತರ ಏನಾದ್ರೂ ನಡ್ಕೋತಿದ್ದಾನ ಅಂತ ಅನುಮಾನ ರೀ. ಇವಳೋ ನಾವು ನೋಡ್ಕೋತೀವಿ ಅಂತ ಏನೋ ಮುಚ್ಚಿರ್ತಿದ್ದಾಳೆ ಅಂತ ಅನಿಸ್ತಾ ಇದೆ ನನಗೆ. ಏನು ಹಾಗಂದ್ರೆ? ಅಲ್ಲ ರೀ, ಸ್ನೇಹಿತರು ಬಂದು ಕರೆದ್ರು ಅಂತ ಹೇಳ್ದೆ ಕೇಳ್ದೆ ಹೊರಟೋಗೋದಾ? ಹೋದನು ಮತ್ತೆ ಯಾವಾಗ ಬರ್ತೀನಿ ಅಂತ ಹೆಂಡತಿಗೂ ಹೇಳ್ದೆ ಹೋದ ಅಂದ್ರೆ ಏನರ್ಥ? ನಾವಿಲ್ಲಿ ಅವರಲ್ಲಿ ನಿಜವಾದ ಬಣ್ಣ ಹೇಗೆ ಗೊತ್ತಾಗಬೇಕು? ಅವ್ರ ಸುತ್ತಮುತ್ತ ಇರೋರ್ನ ಯಾರನ್ನಾದ್ರೂ ವಿಚಾರಿಸಿದ್ರೆ ಗೊತ್ತಾಗತ್ತೆ. ಕಾಂತಮ್ಮನ ವಿಚಾರಿಸೋಣ. ಹೇಳ್ತಾರ ಅವರು? ಖುಷಿಗೆ ಒತ್ತಾಸೆಗಿರ್ತಾರಲ್ರಿ, ಅವ್ರಿಗೆಲ್ಲ ಗೊತ್ತಿರುತ್ತೆ. ಕೇಳೋಣ ನಡಿ ಹಾಗಾರೆ. ಏನ್ ಬೇಡ, ನಾವು ವಿಚಾರಿಸ್ತೀವಿ. ಕಾಂತಮ್ಮ, 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 ಏನು ಮಾಡುತ್ತಿದ್ದೀರಿ ಕಾಂತಮ್ಮ? ನಿಮ್ಮೂರು ಮೈಸೂರು ಬಲೆ ಬಿಸಿಲಪ್ಪ. ಮಧ್ಯಾಹ್ನದೊತ್ತಿಗೆ ಸುಸ್ತಾಗೋಗ್ಬಿಟ್ಟೆ ನಾನು. ಅದಕ್ಕೆ ಕಾಲ್ ನೀಚ್ಕೊಂಡು ಕೂತ್ಕೊಂಡು ನನ್ನ ಕಾಲ್ ನಾನೇ ಒತ್ಕೋತಾ ಇದ್ದೀನಿ.
ಬೆಂಗಳೂರು ಆಗಿದ್ರೆ ಇಷ್ಟೊತ್ತಿಗೆ ಮಲ್ಲೇಶ್ವರ, ಜಯನಗರ, ಬಸವನಗುಡಿ ಅಂತ ಸುತ್ತಾಡ್ತಿದ್ರಿ ಅಲ್ವಾ? ಅಯ್ಯಯ್ಯೋ ಅದೆಲ್ಲ ನಮ್ಮ ಯಜಮಾನ್ರ ಕಾಲಕ್ಕೆ ಮುಗೀತು ಬಿಡಿ. ಅದು ಸರಿನೆ. ಗಂಡ ಹೆಂಡ್ತಿ ಸುತ್ತಾಡಿದ್ರೆ ಮಜಾ ಇರೋದು ಅಲ್ವಾ? ಅಲ್ವಾ? ನಮ್ ಸೂರಜ್ ಖುಷಿ ಸುತ್ತಾಡಲ್ಲ ಅಂತ ಕಾಣುತ್ತೆ. ಅವಳಿಗೆ ಬೆಂಗಳೂರಿನ ಪರಿಚಯ ಅಷ್ಟಿಲ್ಲ. ಅಯ್ಯಯ್ಯೋ ಯಾಕೆ ಸುತ್ತಾಡಲ್ಲ? ಈಗಿನ ಕಾಲದ ಹುಡುಗರು ಕಾರು ಬೈಕು ಅಂತ ಓದ್ತಾರೆ ಬರ್ತಾರೆ ಊರ್ ಯಾಕೆ ನೋಡ್ತಾರೆ? ಅದು ಸರಿನೇ. ನಮ್ ಸೂರಜ್ ಹೇಗೆ ಅಂದ್ರೆ ಅಂದ್ರೆ ಅದು ನಮ್ಮ ಖುಷಿ ಅಂದ್ರೆ ಅವನಿಗೆ ಪ್ರಾಣ. ಚೆನ್ನಾಗಿ ನೋಡ್ಕೋತಾನೆ. ಚೆನ್ನಾಗಿ ಅಂದ್ರೆ ಸಾಲಲ್ಲ, ಬೋಲೆ ಚೆನ್ನಾಗಿ ನೋಡ್ಕೋತಾನೆ ನಮ್ ಸೂರಜು. ಅದೇನೋ ಹೇಳ್ತಾರಲ್ಲ, ಪುಣ್ಯ ಮಾಡಿ ಪುರುಷ ಜನ್ಮ ಅಂತ ಒಳ್ಳೆ ಹುಡುಗ ನಮ್ ಸೂರಜ್. ಖುಷಿ ನನ್ನ ಮಗಳ ತರ. ಆದ್ರೂ ಹೇಳ್ತೀನಿ, ಅಂಥ ಗಂಡನ್ ಪಡೆಯೋದಕ್ಕೆ ಪುಣ್ಯ ಮಾಡಿರ್ಬೇಕು ನಿಮ್ ಮಗಳು. ಯಾರ್ ಹೆಚ್ಚು ಯಾರ್ ಕಡಿಮೆ ಅಂತ ತೂಕ ಮಾಡಿದ್ರೆ ನಮ್ ಸೂರಜ್ಜೆ ಹೆಚ್ಚು. ಆದ್ರೂ ಬೆಂಗಳೂರು ಅಂತಂದ್ಮೇಲೆ ಈ ಚಟ ಗಿಟ ಏನಾದ್ರೂ ಒಂದೇ ಒಂದು ದುರಭ್ಯಾಸನೂ ಇಲ್ಲ. ಹೊಂದ್ಕೊಂಡು ಹೋಗೋದನ್ನ ಅವನಿಂದ ಕಲಿಬೇಕು. ಬೇರೆ ಬೇರೆ ಏನೇ ಅಲ್ಲ ಇದ್ರೆ ಕೇಳ್ಬಿಡಿ. ಹೇಳ್ತೀನಿ. ಏನಿಲ್ಲ ಕೌಶಲ್ಯ. ಕಾಪಿ ಕೊಡಮ್ಮ, ಕಾಪಿ ಕೊಡ. ಕಾಲ ಮುಕ್ಕೋತೀನಿ ಅಮ್ಮ, ಕಾಲ ಮುಕ್ಕೋತೀನಿ. ಖುಷಿ ಸುಂದರ ಬಂದ ಅಂತ ಕಾಣುತ್ತೆ. ಸುಂದ್ರ ಒಬ್ಬನೇ ಬಂದಿದ್ಯಾ? ಸೂರಜ್ ಎಲ್ಲಿ? ಅವ್ರು ಬರ್ಲಿಲ್ಲ. ಕರ್ಕೊಂಡ್ ಬರ್ತೀನಿ ಅಂದಿದ್ದಲ್ಲೋ? ಅಂದಿದ್ದೆ, ಆದ್ರೆ ಎಡವಟ್ಟಾಗಿ ಕೂತಿದೆ. ಅಂದ್ರೆ ಶಾಶ್ವತವಾಗಿ ಜೈಲ? ಯಾಕೆ ಏನೇನೋ ಯೋಚನೆ ಮಾಡ್ತೀಯ? ಹೌದನ್ ಬರೀ ಕೈಯಲ್ಲಿ ಬಂದಿದ್ಯಾ? ಸೂರಜ್ ತಪ್ಪೊಪ್ಕೊಂಡಿರೋದೇ ದೊಡ್ಡ ಸಮಸ್ಯೆ ಆಗೋಗಿದೆ. ಕೂತ್ಕೊಳ್ಳೋ, ಅವ್ರು ಯಾರು ಮನೇಲಿಲ್ಲ, ಮಾರ್ಕಟ್ಕೋಗವ್ರೆ. ದೊಡ್ಡ ಸಮಸ್ಯೆ ಆಗ್ತಿದೆ ಕಣೆ. ಸೂರಜ್ ಸಪೋರ್ಟ್ ಮಾಡ್ಬೇಕಾದ ಬಾಸು ಅವ್ರ ಮಗಂಗೆ ಆಕ್ಸಿಡೆಂಟ್ ಆಗಿದೆ ಅಂತ ಆಸ್ಟ್ರೇಲಿಯಾ ಹೊಟ್ಟೋಗಿದ್ದಾರೆ. ಬೇಲ್ ಅಪ್ಲಿಕೇಶನ್ ಮೂವ್ ಮಾಡೋಣ ಅಂದ್ರೆ ಕೋರ್ಟ್ಗೆ 2 ದಿವಸ ರಜೆ. ಅಲ್ಲಪ್ಪ ಸುಂದರ, ಕೋರ್ಟ್ಗೆ 2 ದಿವಸ ರಜನ? ಅಯ್ಯೋಯ್ಯೋಯ್ಯೋ, ನಿಮ್ಮ ಅಕ್ಕ ಬಾವ ಕೇಳೋ ಪ್ರಶ್ನೆಗೆ ಹೆಂಗಪ್ಪ ಉತ್ತರ ಕೊಡೋದು? 1000 ಸುಳ್ಳು ಪಿಕ್ಚರ್ ಆದ್ರೂ ನೋಡ್ಬೇಕಾಗಿತ್ತು, ನಾನು ನೋಡಿಲ್ಲ. ತುಂಬಾ ಸ್ವರ್ಗೋಗಿದಾರ? ಡಲ್ ಆಗ್ಬಿಟ್ಟಿದ್ದಾರೆ. ಮೊದಲಿನ ಹುರುಪಿಲ್ಲ. ಬೈಕೋತಾ ಇದ್ರ ನನ್ನ? ನಾನ್ ನಿನ್ನ ಬೈದ್ರು ಖುಷಿನ್ ಬೈಬೇಡಿ ಅಂತಿದ್ರು.
ತುಂಬಾ ಪ್ರೀತಿಸ್ತಾರೆ ಕಣೆ ನಿನ್ನ. ಬೇಡ. ಎಂತ ಹುಡುಗಿ ಅಲ್ವಾ ನಾನು. ನನ್ನನ್ನು ಅಷ್ಟು ಪ್ರೀತಿಸೋ ವ್ಯಕ್ತಿನ ಎಂಥ ಸ್ಥಿತಿಗೆ ತಂದ್ಬಿಟ್ಟೆ. ಸುಮ್ಕಿರಮ್ಮ, ನೀನ್ ಅಳ್ಬೇಡ. ನೀನ್ ಹತ್ರ ನಂಗೂ ಅಳು ಬರುತ್ತೆ. ಕಷ್ಟ ಕೊಡೋ ಸುಂದ್ರಿ, ಅಪ್ಪ ಅಮ್ಮಂಗೆ ಸುಳ್ಳು ಹೇಳ್ಕೊಂಡು ಬದುಕೋದು. ಬೇರೆ ದಾರಿ ಇಲ್ಲಮ್ಮ, ಎಳ್ಳೇಬೇಕು. ಸುಂದ್ರಿ, 2 ದಿವಸದಲ್ಲಿ ಬೇಲ್ ಸಿಗುತ್ತೆ ಅಲ್ವೇನೋ? ಗ್ಯಾರಂಟಿ ಸಿಗುತ್ತೆ ಕಣೆ. ಅದಕ್ಕೆ ನಾನ್ ಜವಾಬ್ದಾರಿ. ನೀವಿಬ್ರು ಸಂತೋಷವಾಗಿರ್ಬೇಕು ಕಣೆ. ಹಾಗಿರೋ ಹಾಗೆ ನಾನ್ ಮಾಡ್ತೀನಿ. ಮಾಡಿದ್ದು ಒಂದು ತಪ್ಪು ಶಾಶ್ವತವಾಗಿ ನನ್ನ ಜೀವನನ ಮುಗಿಸ್ತಾ ಇದ್ರೆ ಸಾಕು.